ಯೋಜನೆಯಲ್ಲಿ ಗೃಹಲಕ್ಷ್ಮಿ ವರ್ಷಕ್ಕೆ 24,000, ಮಹಾಲಕ್ಷ್ಮಿ 1,00,000 ವರ್ಷಕ್ಕೆ ತೀರ್ಮಾನ ಆಗಿದೆ. ಈ ಕಾರ್ಡನ್ನ ಮನೆಗೆ ಕಳಿಸ್ಕೊಳ್ತಾ ಇದ್ದಾರೆ. ಖರ್ಗೆ ಅವರು ರಾಹುಲ್ ಗಾಂಧಿ ಇಬ್ರು ಕೂಡ ಸೈನ್ ಮಾಡಿ ಪಕ್ಷದ ಅಧ್ಯಕ್ಷರಾಗಿ ನಮ್ಮ ನಾಯಕರಾಗಿ ಈಗ ಸೈನ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಆರೋಗ್ಯ ವಿಚಾರದಲ್ಲಿ ನಮ್ಮ ಮಲ್ಕಾಳ ವೈದ್ಯರವರು ಮುಖ್ಯಮಂತ್ರಿಗಳು ನನ್ನ ಹತ್ರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಲೇಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಮುಂದಿನ ದಿನಗಳಲ್ಲಿ ಇಲ್ಲಿಗಾಗಲೇ ನಮ್ಮ ಬಜೆಟ್ ಅಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೇವೆ. ಈ ಕುಮಟಾದಲ್ಲಿ ಈ ಭಾಗದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತರಲೇಬೇಕು. ನಿಮ್ಮ ಈ ಸಂದರ್ಭದಲ್ಲಿ ತಮ್ಮ ಪರಿಸ್ಥಿತಿಯನ್ನು ನಮಗೆ ಒಪ್ಪಿಕೊಂಡಿದ್ದೇವೆ. ಅದಕ್ಕೋಸ್ಕರ ಈಗ ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 25 ಲಕ್ಷ ರೂಪಾಯಿವರೆಗೂ ಕೂಡ ವಿಮೆ ಫ್ರೀ ಇನ್ಶೂರೆನ್ಸ್ ಯಾರು ಕೂಡ ಬಿಲ್ ಕೊಡಂಗಿಲ್ಲ. ನೀವು ಹೆಂಗೆ ಪವರ್ ಬಿಲ್ 0 ಬಿಲ್ ಬರ್ತಾ ಇದೆಯೋ ಎಲ್ಲ ಹಾಸ್ಪಿಟಲ್ ಕೂಡ 0 ಬಿಲ್ ಬರುವಂತ ವ್ಯವಸ್ಥೆಯನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಕೇಂದ್ರದಲ್ಲಿ ಸರ್ಕಾರ ಬಿಜೆಪಿ ಇತ್ತು. ಒಂದು ಕಾರ್ಯಕ್ರಮ ಹೇಳಿ, ಯಾವ್ದಾದ್ರು ಕೆರೆ ಕಟ್ಟಿದಾರ, ಯಾವ್ದಾದ್ರು ವಿದ್ಯುತ್ ಶಕ್ತಿ ತಯಾರು ಮಾಡುವಂತ ಘಟಕ ಮಾಡಿದ್ದಾರ, ಯಾವ್ದಾದ್ರು ಶಾಲೆ ಮಾಡಿದ್ದಾರ, ಯಾವ್ದಾದ್ರು ಒಂದು ಫ್ಯಾಕ್ಟರಿ ಮಾಡಿದ್ದಾರ, ವಿದ್ಯಾಸಂಸ್ಥೆ ಇದೆಯಾ, ಏನಿದೆ ಹೇಳಿ? ಯಾವ್ದು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಮಾತ್ರ. ಬ್ಯಾಂಕು ನಮ್ಮ ಬ್ಯಾಂಕ್ ಗಳಿದ್ದ ಮುಚ್ಚಿಬಿಟ್ರು. ಕೆನರಾ ಬ್ಯಾಂಕ್ ಒಂದು ಉಳ್ಕೊಂಡಿದೆ, ವಿಜಯ ಬ್ಯಾಂಕ್ ಹೊಂಟೋಯ್ತು, ಬೇರೆ ಬೇರೆ ಬ್ಯಾಂಕ್ ಎಲ್ಲ ಹೊಂಟೋದು. ನಮ್ಮ ಕರಾವಳಿಯಲ್ಲಿ ನಮ್ಮ ಏನು ಬ್ಯಾಂಕ್ಗಳು ನಮ್ಮ ಸ್ಥಾಪನೆ ಆಯ್ತು ನಮ್ಮ ಉಡುಪಿಲಿ ಮತ್ತು ಮಂಗಳೂರಲ್ಲಿ ಎಲ್ಲ ಮುಚ್ಚಿಬಿಟ್ರು. ಎಲ್ಲ ಪಾಪ ನಮ್ಮ ಲೀಡ್ಗಳೆಲ್ಲ ಬಂದವರು, ದಕ್ಷಿಣ ಕನ್ನಡ ಜಿಲ್ಲೆಗಳೆಲ್ಲ ಇವೆಲ್ಲ ಬಂದಿದ್ದಾರೆ, ರೈಲ್ ಬಂದಿದ್ದಾರೆ, ಕಗಡೆ ಎಲ್ಲ ಬಂದಿದ್ದಾರೆ. ಏನಾರು ಮಾಡಿ ಕರಾವಳಿಯಲ್ಲಿ ನಾವು ಇವತ್ತು ಈ ಸೌತ್ ಕೇಂದ್ರ ಸೀಟು ನಾರ್ತ್ ಕೇಂದ್ರ ಸೀಟ್ನ ಗೆಲ್ಲಿಸಲೇಬೇಕು ಅಂತ ಅವರೆಲ್ಲ ಕೂಡ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ತಾಯಂದಿರ, ನಿಮ್ಗೆ ನಾವು ಸಹಾಯ ಮಾಡ್ತಿರ್ತಾನೆ. ನೀವು ಬಿಜೆಪಿಗೆ ಯಾರು ಓಟ್ ಹಾಕಿದ್ರಿ, ದಳಕ್ಕೆ ಯಾರು ಓಟ್ ಹಾಕಿದ್ರಿ, ನೀವು ಹೇಳಲೇಬೇಕು, ಅವ್ರಿಗೆಲ್ಲ ತಿಳಿಸ್ಲೇಬೇಕು. ಕಾಂಗ್ರೆಸ್ ಪಕ್ಷ 2,000 ಕೊಟ್ಟಿದೆ, ಉಚಿತವಾಗಿ ಫ್ರೀ ಬಸ್ ಹೋಗ್ತಾ ಇರ್ತಾರೆ. ನಿಮ್ ಜನ ಎಲ್ಲ ಬೆಂಗಳೂರಲ್ಲಿ ಇದ್ರು, ಕೊರೋನಾ ಬಂದಾಗ 3,000 ರೂಪಾಯಿ 4,000 ರೂಪಾಯಿ ಅಂತ ಹೇಳಿದ್ರು ಬೆಂಗಳೂರಿಗೆ ಬರೋಕ್ಕೆ ಕೂಲಿ ಮಾಡೋರಿಗೆ. ನಾನು ಹೇಳಿದೆ ಫ್ರೀ ಆಗಿ ಅಂತ ಹೇಳಿ 1 ಕೋಟಿ ಚೆಕ್ ಕೊಟ್ಬಿಟ್ಟು ಎಲ್ಲನೂ ಕರ್ಸೆ. ಎಲ್ಲ ನೆನಪಿದೆ ನಿಮ್ಗೆಲ್ಲ ಕೊರೋನಾ ಸಂದರ್ಭದಲ್ಲಿ ಅಂತ ಸಂದರ್ಭ ಎಲ್ಲ ಉಚಿತವಾಗಿ KSRTC ಬಸ್ ಅಲ್ಲಿ ಫ್ರೀ ಆಗಿ ನಡೀತಾ ಬರ್ತಾ ಇದೆ. ತಾನೇ ತಾಯಿ 0 ಬಿಲ್ ಸಿಗ್ತಾ ಇದೆಯಾ? 0 ಬಿಲ್ ಬಸ್ ಟಿಕೆಟ್ ಇಲ್ಲದೆ ತಾವು ಪ್ರಯಾಣ ಮಾಡ್ತಾ ಇದ್ದೀರಾ ಇಲ್ವಾ ದಯವಿಟ್ಟು ಹೇಳ್ಬೇಕು. ಬಹಳ ಸಂತೋಷ. ನಾನು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ತಮ್ಗೊಂದೇ ಒಂದು ಎಲ್ಲ ಒಗ್ಗಟ್ಟಿನಿಂದ ನಮ್ಮ ಅಭ್ಯರ್ಥಿಯನ್ನ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನು ಹಸ್ತದ ಗುರುತಿದೆ, ಒಳ್ಳೆ ವಿದ್ಯಾವಂತ ಇದ್ದಾಳೆ, ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತ ಇದ್ದಾರೆ. ತಾವು ಆಕೆಗೆ ಸಹಾಯ ಮಾಡಬೇಕು. ನಮ್ಮ ಕುಟುಂಬದ ಹೆಣ್ಣುಮಗಳು ಮಾಜಿ ಶಾಸಕಿ ಇದ್ದಾಳೆ, ನಿಮ್ಗೆ ಪ್ರತಿನಿಧಿಸಿ ನಿಮ್ಮ ಪರವಾಗಿ ಹೋರಾಟವನ್ನು ಮಾಡಬಲ್ಲಂತ ಒಬ್ಬ ಅಭ್ಯರ್ಥಿಯನ್ನ ನಾವು ಆಯ್ಕೆ ಮಾಡಿದ್ದೇವೆ. ಎಲ್ಲರೂ ಶಾಸಕರು ಆ ಹೆಣ್ಣುಮಗಳ ಹೆಸರನ್ನ ಹೇಳಿದ್ದಾರೆ. ಇವತ್ತು ಮತ್ತೆ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿದೀವಿ. ಶ್ರೀ ಶಕ್ತಿ ಪ್ರಾರಂಭ ಮಾಡಿದವ್ರು ನಾವು, ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಟ್ಟವ್ರು ನಾವು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನೀವೆಲ್ಲ ನಮ್ಮ ಹೆಣ್ಮಕ್ಳನ್ನ ಗೆಲ್ತಿರ್ತಾನೆ, ಕೈ ಎತ್ತಿ ನೋಡೋಣ. ಎಲ್ಲ ಯಾರೆಲ್ಲ ಸೇರಿ ಓಟ ಮಾಡ್ತಿರ್ತ ಎಲ್ಲರನ್ನ ಪಟ್ಟಿ ವೀಡಪ್ಪ, ಸ್ವಲ್ಪ ಫೋಟೋಗಳು ಬೇಕು ನನಗೆ. ಬಹಳ ಸಂತೋಷ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಒಂದೇ ಸತಿ ಬೋಲೋ ಭಾರತ್